ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಈವ್ನಿಂಗಲ್ಲಿ. ಸೊ ಗುಡ್ ಈವ್ನಿಂಗ್ ಎವ್ರಿ ಒನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇಟ್ಸ್ ರೈನಿಂಗ್ ಹಿಯರ್ ಲೈಟ್ಲಿ. ಹಾಗೆ ವೆದರ್ ಕೂಲ್ ಆಗಿದೆ ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಹಾಗೆ ಮಳೆಗೆ ಏನಾದರೂ ಫುಡ್ ಆರ್ಡರ್ ಮಾಡಿ ತಿನ್ನೋಣ ಅಂತ ಅನ್ನಿಸ್ತು. ಸ್ವಲ್ಪ ಫುಡ್ ಆರ್ಡರ್ ಮಾಡಿದೆ. ನಂತರ ನನಗೆ ಅಂತ ಕುಕ್ ಮಾಡ್ತಾಯಿದ್ದೀನಿ, ಲೈಟಾಗಿ ಏನಾದರೂ ತಿನ್ನೋಣ ಅಂತ. ಸೊ let me chop all the vegetables and cook something today. This is almost like every time I will ಬೋರ್ ಆದಾಗ ಮಾಡಿ ತಿನ್ನೋ ಅಂಥ ಸ್ನ್ಯಾಕ್ಸ್, ಚರ್ಮುರಿ ಆಗಿರಲಿ ಅಥವಾ ಸಿಂಪಲ್ ಸಲಾಡ್. ಹೀಗೆ ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಸೀನ್ ದಿಸ್ ಬ್ಯೂಟಿಫುಲ್ ಮಿನಿ ಕ್ಯಾಕ್ಟಸ್ ಥರ ಚೆನ್ನಾಗೇ ಇದೆ. ಆ್ಯಂಡ್ ದಿಸ್ ಇಸ್ ಕಾಡು ಬಸ್ಲೆ. ಈ ರೀತಿ ಬುಕ್ಕಲ್ಲಿ ಹಾಕಿ ಇಡುವಂಥ ಒಂದು ಎಲೆ. ಮಜ್ಜಿಗೆ ಕುಡಿಯೋಣ ಅಂತ ಅನ್ನಿಸ್ತು. ಸೊ ಐ ಆಮ್ ಪ್ರಿಪೇರಿಂಗ್ ಬಟರ್ ಮಿಲ್ಕ್ ಹಿಯರ್. ಇಲ್ಲಿ ನಾನು ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಪುಟ್ ದಿಸ್ ಇನ್ ಅ ಬಾಟಲ್ ಆ್ಯಂಡ್ ಶೇಕ್ ಪ್ರಾಪರ್ಲಿ. ನಂತರ ಯು ಕ್ಯಾನ್ ಕೀಪ್ ಇಟ್ ಇನ್ ಅ ಫ್ರಿಜ್. ಸ್ವಲ್ಪ ಟೈಮ್ ಆದ ನಂತರ ಕುಡಿಬಹುದು. ಮಜ್ಜಿಗೆ ಈಸ್ ರೆಡಿ. ವೆನೆವರ್ ಐ ಮಿಸ್ ಮೈ ಹೋಮ್, ವೆನೆವರ್ ಐ ವಾಂಟ್ ಟು ಡ್ರಿಂಕ್ ಬಟರ್ ಮಿಲ್ಕ್, ಈ ರೀತಿ ಪ್ರಿಪೇರ್ ಮಾಡಿ ಕುಡಿತಾ ಇರ್ತೀನಿ. ಮಸಾಲ ಮಜ್ಜಿಗೆ ಅಂತಂದರೆ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಕುಡಿಬೋದು. ನಿಮಗೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತಂದರೆ. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ರವಾ ದೋಸೆ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಶೋನ್ ಯು ಗೈಸ್ ಇನ್ ಅ ಪ್ರೀವಿಯಸ್ ವ್ಲಾಗ್ ಹೇಗೆ ಮಾಡೋದು ಇನ್ಸ್ಟೆಂಟ್ ಆಗಿ ರವಾ ದೋಸೆ ಅಂತ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಿಯನ್, ಕರಿಬೇವಿನ ಸೊಪ್ಪು ಹಾಕಿ ಈ ರೀತಿ ರೆಡಿ ಮಾಡಿದ್ದೀನಿ. ಚಟ್ನಿ ಏನೂ ಇಲ್ಲ ಅಂತಂದರೆ ದೋಸೆ ಮಾತ್ರ, ಖಾಲಿ ದೋಸೆ ನಿಮಗೆ ತಿನ್ಬೋದು ಆನಿಯನ್ನೆಲ್ಲ ಹಾಕಿ. ಏನು ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ. ಸೊ ಝಟ್ಪಟ್ ಅಂತ ರವಾ ದೋಸೆ ಮಾಡೋಣ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ರವಾ ದೋಸೆ ಆ್ಯಂಡ್ ಕಾಫಿ ಅಷ್ಟೇ. 2 ದೋಸೆ ಇರಿದೆ. ನೆಕ್ಸ್ಟ್ ಉಳಿದ ಹಿಟ್ಟನ್ನು ಈ ರೀತಿ ಟಿಫಿನ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸೊ ದ್ಯಾಟ್ ಐ ಕ್ಯಾನ್ ಈವ್ನಿಂಗಲ್ಲಿ ದೋಸೆ ಮಾಡ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಮಾರ್ನಿಂಗ್ ನಂಗೆ ಮಾಡ್ಬೋದು ದೋಸೆ. ಬಟ್ ತುಂಬ ದಿನ ಇಡೋಕ್ಕಾಗಲ್ಲ, ಬಿಕಾಸ್ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಹಿಟ್ಟು ಹಾಳಾಗ್ಬೋದು. ಹಾಗೆ ಸೊ ಈವ್ನಿಂಗಲ್ಲಿ ಐ ಕೇಮ್ ಟು ದಿ ಟೆರೆಸ್. ಸ್ವಲ್ಪ ವಾಕಿಂಗ್ ಎಲ್ಲ ಮಾಡೋಣ, ಸ್ವಲ್ಪ ಸನ್ಸೆಟ್ಟನ್ನೆಲ್ಲ ಎಂಜಾಯ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ಸನ್ಸೆಟ್ ಸ್ವಲ್ಪ ವಿಟಮಿನ್ ಡಿ ಎಲ್ಲ ಕನ್ಸ್ಯೂಮ್ ಮಾಡೋಣ ಅಂತ ಬಂದರೆ ಕ್ಲೌಡಿ ಆಗಿದೆ ವೆದರ್, ಸಿಕ್ಕಾಬಟ್ಟೆ ಮಳೆ ಬರೋ ಥರ ಇದೆ ವೆದರೆಲ್ಲ. ಯು ಕ್ಯಾನ್ ಸಿ ದ ಸ್ಕೈ ಹೌ ಇಟ್ ಈಸ್, ಲುಕ್ ಸೋ ಬ್ಯೂಟಿಫುಲ್. ಸ್ವಲ್ಪ ಹೊತ್ತಾದ ನಂತರ ಫುಲ್ ಕ್ಲೌಡಿ ಆಯಿತು. ಟೆರೆಸಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿದೆ. ವೆದರ್ ಅಂತೂ ತುಂಬಾ ಕ್ಲೌಡಿ ಆಗಿತ್ತು. ಮಳೆ ಬರ್ತದ ಅಂತ ಅನ್ನಿಸ್ತು, ಬಟ್ ಮಳೆ ಬರಲಿಲ್ಲ. Look at the cloud, how cloudy it is. And look who is here, my partner in crime. She's so gorgeous. ಮೊನ್ನೆ ತಾನೇ ಮರಿ ಹಾಕಿದ್ದಾಳೆ. ಆ್ಯಂಡ್ ಮರಿ ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಶಿ ಜಸ್ಟ್ ವಾಂಟ್ ಟು ಪ್ಲೇ ವಿತ್ ಮೀ. ಅವಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿದೆ. ನನಗೆ ಬೆಕ್ಕು, ನಾಯಿ ಎಲ್ಲ ಸಾಕಬೇಕಂತ ತುಂಬಾ ಆಸೆ. ಬಟ್ ವರ್ಕಿಗೆ ಹೋಗೋ ಕಾರಣ ಮತ್ತು ಎವ್ರಿ ವೀಕೆಂಡ್ ಮನೆಗೆ, ಊರಿಗೆಲ್ಲ ಹೋಗೋ ಕಾರಣ ಆಗಲ್ಲ. ಅದೊಂದೇ ಡ್ರಾಬ್ಯಾಕ್ ಮೇಯ್ನ್ಲಿ. ಇಲ್ಲ ಅಂತಂದರೆ ಪಕ್ಕ ಬೇಕನ್ಸಾಗ್ತಿದೆ ನಾನು. ಮತ್ತು ಬೆಳಿಗ್ಗೆ ನೀವು ಆಫೀಸೆಲ್ಲ ಹೋಗ್ತಿದ್ರೆ ಬೆಳಿಗ್ಗಿಂದ ಈವ್ನಿಂಗ್ ಪಾಪ ಒಬ್ಬರೇ ಮಾಡಿ ಅಂತೂ ಹೋಗಲಿಕ್ಕೆ ಆಗಲ್ಲ ನಮಗೆ ಬೆಕ್ಕನ್ನೆಲ್ಲ. ದೇ ವಿಲ್ ಫೀಲ್ ಸೋ ಲೋನ್ಲಿ. ಬೆಕ್ಕಾಗಿರಲಿ, ನಾಯಿ ಆಗಿರಲಿ, ಇಫ್ ವಿ ಆರ್ ವಿತ್ ದೆಮ್ ಯಾರಾದ್ರೊಬ್ಬರು ಬೇಕೇ ಬೇಕು. ಅವರನ್ನೊಬ್ಬರೇ ಮಾಡಿ ಹೋಗೋಕ್ಕಾಗಲ್ಲ. ಸೊ ಈ ರೀತಿ ಟೆರೆಸಲ್ಲೆಲ್ಲ ಬೆಕ್ಕು ಬಂದರೆ ಐ ವಿಲ್ ಪ್ಲೇ ವಿತ್ ದೆಮ್ ಆ್ಯಂಡ್ ಐ ಜಸ್ಟ್ ಬಿ ಹ್ಯಾಪಿ ಫಾರ್ ದ ಮೊಮೆಂಟ್ ಆ್ಯಂಡ್ ಗೋ ಬ್ಯಾಕ್ ಅಷ್ಟೇ. ಬೇರೇನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಶಿ ಈಸ್ ನಾಟ್ ಲೆಟ್ಟಿಂಗ್ ಮೀ ಗೋ. ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಸಚ್ಚ ಅಫೆಕ್ಷನೇಟ್ ಕ್ಯಾಟ್ ಇದು. ತುಂಬಾ ಅಟ್ಯಾಚ್ ಆಗಿದೆ ಹ್ಯೂಮನ್ ಬೀಯಿಂಗ್ ಜೊತೆ. ಕರೆದು ಕೂಡಲೇ ಬಂತು, ತುಂಬ ಹೊತ್ತು ಆಟ ಆಡ್ತು ನನ್ನ ಜೊತೆ. God, look at her. Wow, so cute. ಆ್ಯಂಡ್ ನಾನು ರೂಮಿಗೆ ಬಂದು ಕ್ಯಾಪ್ಸಿಕಮ್ ಬಜ್ಜಿ ತಿಂದೆ.
ಆ್ಯಂಡ್ ಪ್ರಿಪೇರಿಂಗ್ ಪಲ್ಯ, ಸೋಯಾ ಕ್ಯಾಬೇಜ್ ಪಲ್ಯ. ಕೇಳಿದ್ದೀರ ಇದು? ಸೊ ಇಲ್ವಲ್ಲ, ಇದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ. ಮೊನ್ನೆ ತಂದ ಸೋಯಾ ಚಂಕ್ಸ್ ಇತ್ತು, ಸೊ ಅದನ್ನು ಮಿಕ್ಸ್ ಮಾಡಿ ಇವತ್ತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ. ಕ್ಯಾಬೇಜನ್ನೆಲ್ಲ ಈ ರೀತಿ ಫೈನ್ಲಿ ಚಾಪ್ ಮಾಡಿ ನೆಕ್ಸ್ಟ್ ವಾಟರಲ್ಲಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಬೇಕು, ಓಕೆನಾ. ನಂತರ ಸೋಯಾ ಚಂಕನ್ನು ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್, ಅರಿಶಿನ ಹಾಕಿ ಬಾಯ್ಲ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪಲ್ಯಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಜೀರಿಗೆ ಆ್ಯಂಡ್ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೊಳೆದಿರುವ ಕ್ಯಾಬೇಜನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ, ನಂತರ ಇಲ್ಲಿ ಬೆಲ್ಲ ತಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಬೆಲ್ಲ ಹಾಕಿದ ನಂತರ ನೆಕ್ಸ್ಟ್ ವಿ ನೀಡ್ ಟು ಆ್ಯಡ್ ಚಿಲ್ಲಿ ಪೌಡರ್, ಓಕೆ. ಸ್ವಲ್ಪ ಚಿಲ್ಲಿ ಪೌಡರ್ ಅಕಾರ್ಡಿಂಗ್ಲಿ ನಿಮ್ಗೆ ಬೇಕಾದಾಗೆ ರುಚಿಗೆ ತಕ್ಕಷ್ಟು. ಇಲ್ಲಿ ಮತ್ತು ಸ್ವಲ್ಪ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಮಿಕ್ಸ್ ಎವ್ರಿಥಿಂಗ್ ಪ್ರಾಪರ್ಲಿ, ಓಕೆ. ನಂತರ ಪಲ್ಯ ಚೆನ್ನಾಗಿ ಕುದೀಲಿ, ಕ್ಯಾಬೇಜ್ ಚೆನ್ನಾಗಿ ಕುದಾದ ನಂತರ ಸ್ವಲ್ಪ ಬಾಯ್ಲ್ಡ್ ಮಾಡಿರೋಂಥ ಸೋಯಾ ಚಂಕ್ಸ್ ಏನಿದೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ನಂತರ ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪೆಲ್ಲ ಹಾಕ್ತಾಯಿದ್ದೀನಿ ಬಿಕಾಸ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು, ಆ್ಯಸ್ ಪರ್ ಯುವರ್ ವಿಶ್. ನಂತರ ಮತ್ತೆ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ಆ್ಯಂಡ್ ಸೋಯಾ ಕ್ಯಾಬೇಜ್ ಪಲ್ಯ ಇಸ್ ರೆಡಿ. ಅನ್ನ, ಪಲ್ಯ, ಮೊಸರು ಹಾಕಿ ಎಂಜಾಯ್ ಯುವರ್ ಮೀಲ್. And I had dark chocolate later, and let's quickly move to the next day. Welcome everyone, good morning. So I started my day, ನೀರು ಕುಡಿತಾ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಆಮ್ ಥಿಂಕಿಂಗ್ ವಾಟ್ ಟು ಡೂ ಟುಡೇ. ಇಟ್ಸ್ ಅ ವೀಕೆಂಡ್, ಸೊ ವಾಟ್ ಟು ಡೂ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆ್ಯಂಡ್ ಐ ಪರ್ಚೇಸ್ಡ್ ಬ್ಯಾಂಗಲ್ಸ್ ರೀಸೆಂಟ್ಲಿ. ಹಾಗೆ ಕಾಂಬಿನೇಷನ್ ಮಾಡಿ, ಕಲರ್ ಕಾಂಬಿನೇಷನ್, ಗೋಲ್ಡನ್ ಯೆಲ್ಲೋ ಕಲರ್ ಆ್ಯಂಡ್ ರೆಡ್, ಹೌ ಇಟ್ ಲುಕ್ಸ್ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇಟ್ ಲುಕ್ಸ್ ಸೋ ಗಾರ್ಜಸ್ ಅಲ್ವಾ. ಸಾರಿಗಂತೂ ಸಖತ್ ಕಾಣುತ್ತೆ, ಸಾರಿಗಾಗಿರಲಿ, ಚೂಡಿದಾರ. ಮಧ್ಯಾಹ್ನಕ್ಕೆ ದಾಲ್ ಸಾರು ಮಾಡೋಣ ಅಂತ ಹೇಳಿ ಇಲ್ಲಿ ಅರ್ಧ ಕಪ್ನಷ್ಟು ದಾಲ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಟೊಮ್ಯಾಟೋನ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಆ್ಯಡ್ ಆನಿಯನ್. ಇಲ್ಲಿ ನಾನು ಟೊಮ್ಯಾಟೊ ಮಾತ್ರ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಅರಿಶಿನ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಮತ್ತು ಒಂದು ಚಿಕ್ಕ ತುಂಡಷ್ಟು ಜಾಗ್ರಿ ಬೆಲ್ಲ. ಯು ಕ್ಯಾನ್ ಯೂಸ್ ಸಕ್ಕರೆನೂ ಹಾಕ್ಬೋದು. ಸ್ವಲ್ಪ ನೀರು ಹಾಕಿ ಇಲ್ಲಿ ಒಂದು 3 ಕಪ್ ನೀರು ತಗೊಂಡಿದ್ದೀನಿ ನಾನು. ಕುಕ್ಕರ್ 4ರಿಂದ 5 ವಿಸಿಲ್ ಹಾಕಿದ ನಂತರ ಆಫ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ, ಓಕೆನಾ. ಒಗ್ಗರಣೆ ಎಲ್ಲ ಹಾಕಿದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಆ್ಯಂಡ್ ಸೈಡಲ್ಲಿ ದಾಲ್ ಚೆನ್ನಾಗಿ ಬಾಯ್ಲ್ ಆಗಿ ರೆಡಿ ಆಗಿದೆ ಅಲ್ವಾ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ನೆಕ್ಸ್ಟ್ ಸ್ಕ್ವೀಸ್ ಲೆಮನ್, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ದೆನ್ ಮಿಕ್ಸ್ ಇಟ್ ಪ್ರಾಪರ್ಲಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಕುದಿ ಬರಲಿ. ನಂತರ ಯು ನೀಡ್ ಟು ಆ್ಯಡ್ ಕೊತ್ತಂಬರಿ ಸೊಪ್ಪು. ಇವಾಗ ಬಿಸಿಯಾದ ದಾಲ್ ಸಾರು ರೆಡಿ. ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಕುದಿ ಬಂದರೆ ಯು ಕ್ಯಾನ್ ಆಫ್ ಇಟ್. ಅನ್ನ, ದಾಲ್ ಸಾರು ಸೈಡಲ್ಲಿ, ಮತ್ತು ಬೇಕಂತಂದರೆ ಸ್ವಲ್ಪ ಮೊಸರು. ಊಟ ಅಂತೂ ಬೆಸ್ಟ್ ಆಗಿರುತ್ತೆ. ಸೊ ಹಾಯ್ ಎವ್ರಿವನ್, ಊಟ ಎಲ್ಲ ಆಯಿತು. ದಾಲ್ ಸಾರಂತೂ ಸೂಪರ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಮಿನಿ ವ್ಲಾಗ್ ಇಸ್ ಆಲ್ ಅಬೌಟ್ ಮೈ ವೀಕೆಂಡ್, ಹೌ ಐ ಸ್ಪೆಂಟ್ Saturday, Sunday, what I cooked, and I have shown you in the video. I hope it will help you guys. Dal sa you guys must try. ಚೆನ್ನಾಗಿರುತ್ತೆ, ಈಸಿ ಅಂತಲೇ ಹೇಳ್ಬೋದು. ಇಟ್ಸ್ ಈಸಿ. That's it. So thank you for watching till the end. ಹಾಗೆ ಲೈಕ್ ಮಾಡಿ ಮರಿಬೇಡಿ, ಓಕೆನಾ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. So we'll end the mini vlog here. We'll see you in another vlog. Bye.